ಸರ್ ನಮಸ್ಕಾರ ವೀಕ್ಷಕರು. ಎಪಿಸೋಡ್ನಲ್ಲಿ ನಾನು ನಿಮಗೆ ಕಮೆಂಟ್ ಸೆಕ್ಷನ್ನಿಂದ ಕೆಲವು ಮುಖ್ಯವಾಗಿರುವಂಥ ಅಂದರೆ ಕೆ ಇ ನಡೆಸುವಂಥ ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟ ಆಗಿರ್ಬೋದು ಅಥವಾ ಡಾಕ್ಯುಮೆಂಟ್ಸ್ಗೆ ಸಂಬಂಧಪಟ್ಟ ಆಗಿರ್ಬೋದು ಮತ್ತು ಕೆಲವು ನೀಟ್ ರಿಲೇಟೆಡ್ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಸಹ ನಾನು ನಿಮಗೆ ಕ್ಲಿಯರ್ ಮಾಡಲು ಪ್ರಯತ್ನ ಮಾಡ್ತೇನೆ. ಮುಂದೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ ಮುಂದೆ ಅಪ್ಲೋಡ್ ಮಾಡೋಂಥ ವೀಡಿಯೋಗಳು ನೋಟಿಫಿಕೇಷನ್ಗಾಗಿ ನೀವೇನು ಸಬ್ಸ್ಕ್ರೈಬ್ ಮಾಡ್ತೀರಾ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡ್ತೀರಾ ಅದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಮೊದಲೇ ಡೌಟ್ ನೋಡೋಣ. ಸೊ ನೋಡಿ, ಪ್ರಿಯಾಂಕಾ ಅವ್ರು ಕೇಳ್ತಾ ಇದ್ದಾರೆ, ಸರ್ ನೀಟ್ ವೆರಿಫಿಕೇಷನ್ ಆಯಿತಾ ಅಂತ ಕೇಳ್ತಾ ಇದ್ದಾರೆ. ನೋಡಿ, ನೀಟ್ ವೆರಿಫಿಕೇಷನ್ ಆಗಿಲ್ಲ. ಯಾರು ಕೇವಲ ನೀಟ್ಗೆ ಅಪ್ಲೈ ಮಾಡಿದ್ದಾರೋ ನಿಮ್ಮ ರಿಸಲ್ಟ್ ಬಂದ ನಂತರ, ಅಂದರೆ ನೀಟ್ ರಿಸಲ್ಟ್ ಮೊದಲು ಬರಬೇಕಾಗತ್ತೆ. ನೀಟ್ ರಿಸಲ್ಟ್ ಬಂದ ನಂತರ ನಿಮಗೆ ಯಾವ ರೀತಿ ಈಗ ನೀವು ಅಬ್ಸರ್ವ್ ಮಾಡ್ಬೋದು, ಪೇಪರ್ 2 ಅಥವಾ ನಾಟ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ರಿಜಿಸ್ಟ್ರೇಷನ್ ಲಿಂಕ್ ಬಿಟ್ಟಿದ್ದಾರೆ. ಅದೇ ರೀತಿ ನಿಮಗೆ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಲಿಂಕ್ ಬಿಟ್ಟಿರ್ತಾರೆ. ಒಂದು ವೇಳೆ KCETಗೆ ಅಪ್ಲೈ ಮಾಡಿದ್ರೆ ನೀವು ಕೇವಲ ಮಾರ್ಕ್ಸ್ ಎಂಟ್ರಿ ಮಾಡ್ಬೋದು ಅಥವಾ ರೋಲ್ ನಂಬರ್ ಅಥವಾ ಮಾರ್ಕ್ಸ್ ಎಂಟ್ರಿ ಮಾಡಿ ನೀವು ನೀಟ್ಗೆ ನಡೆಸುವಂತಹ ಕೌನ್ಸಿಲಿಂಗ್ಗೆ ನೀವು ಅಟೆಂಡ್ ಆಗ್ಬೋದು. ಸೊ ವೇಟ್ ಮಾಡಿ, ಬಿಟ್ಟ ನಂತರ ನಾನು ನಿಮಗೆ ಅದರ ಅಪ್ಡೇಟ್ನ ನೀಡ್ತಾ ಇರ್ತೇನೆ. ಎರಡನೇ ಪ್ರಶ್ನೆ ಲೋಕೇಶ್ ಅವರು ಕೇಳ್ತಾರೆ, ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಯಾವಾಗ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಆಲ್ರೆಡಿ ನೀವು ಯಾರು ನಂತರ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ರು ವೆರಿಫಿಕೇಷನ್ ನಡೀತಾ ಇದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಭಾಳ ಬೇಗನೆ ವೆರಿಫಿಕೇಷನ್ ಆದ ನಂತರ ಒಂದು ಲೀಸ್ಟ್ನ ಬಿಡ್ತಾರೆ. ಸೊ ಯೂಸಲಿ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ದಿವಸ ಬಿಡೋದಿಲ್ಲ, ಬಟ್ ಏನು ನಿಮಗೆ ಯೂಸಲಿ ರ್ಯಾಂಕಿಂಗ್ ಒಂದು ಬಿಡೋದಿಲ್ಲ. ಸೊ ಏನು ಮಾಡ್ತಾರೆ ಅಂದರೆ PCMB ಥೇರಿ ಮತ್ತು ಆಮೇಲೆ PCMB ಇದು CET ಎರಡನ್ನೂ 50-50 ಅನುಪಾತದಲ್ಲಿ ತೆಗೆದುಕೊಂಡು ನಿಮಗೆ ರ್ಯಾಂಕಿಂಗನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಆಲ್ರೆಡಿ ಫಾರ್ಮರ್ ಸೈನ್ಸ್ಗೆ ರ್ಯಾಂಕಿಂಗ್ ಮತ್ತು ಅದೇ ರ್ಯಾಂಕಿಂಗ್ ಇರುತ್ತೆ. ಆದರೆ ಯಾರು ಕೃಷಿ ಕೋಟದಡಿಯಲ್ಲಿ ನೀವು ಪ್ರಾಕ್ಟಿಕಲ್ಗೆ ಸಂಬಂಧಪಟ್ಟಾಗ ಸೀಟ್ನ ಪಡೆದುಕೊಳ್ಬೋದಪ್ಪ ಅಂತಂದರೆ ಯಾರು ಎಲಿಜಿಬಲ್ ಆಗಿರ್ತಾರೋ ಅಂಥ ವಿದ್ಯಾರ್ಥಿಗಳು ಮಾತ್ರ ಪಡೆದುಕೊಳ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ಭುವನೇಶ್ವರ್ ಕೇಳ್ತಾ ಇದ್ದಾರೆ, ಸರ್ ಇನ್ ನೀಟ್ ಐ ಹ್ಯಾವ್ ಮೈನಾರಿಟಿ ಲಿಂಗ್ವಿಸ್ಟಿಕ್ ಸರ್ಟಿಫಿಕೇಟ್ ಆ್ಯಂಡ್ ಸೊ ಹೌ ಟು ಅಪ್ಲೋಡ್ ದಟ್ಸ್ ಡಾಕ್ಯುಮೆಂಟ್ ಆ್ಯಂಡ್ ಹೌ ಕ್ಯಾನ್ ಐ ಯುಟಿಲೈಸ್ ಇಟ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ನೀಟ್ ರಿಜಿಸ್ಟ್ರೇಷನ್ ಬಿಟ್ಟಾಗ ನೀವು ಮತ್ತೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಕ್ಕಾಗಿ ನಿಮಗೆ ಬಿಡ್ತಾರೆ. ಈ ಒಂದು ಫೆಸಿಲಿಟಿ ಅಂದರೆ ಮೈನಾರಿಟಿ ಲಿಂಗ್ವಿಸ್ಟಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ನೀವು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳಿ. ಅದಕ್ಕೆ ಅದು ಕೇವಲ ಆ್ಯಕ್ಚುಲಿ ನೀಟ್ಗೆ ಮಾತ್ರ ಅದು ಅವೈಲೇಬಲ್ ಇರುತ್ತೆ. ಸೊ ವಿದ್ಯಾರ್ಥಿಗಳು ಅಂದರೆ MBBS ಮತ್ತು ಡೆಂಟಲ್ಗೆ ಅವೈಲೇಬಲ್ ಇರುತ್ತೆ. ವಿದ್ಯಾರ್ಥಿಗಳು ಅದನ್ನು ಅಪ್ಲೋಡ್ ಮಾಡಿ ನೀವು ಅದರ ಒಂದು ಬೆನಿಫಿಟ್ನ ಪಡ್ಕೊಳ್ಬೋದು. ಬಿಟ್ಟ ನಂತರ ನಾನು ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೇನೆ. ಸೊ ಚಾನಲ್ನ ರೆಫರ್ ಮಾಡಿ. ಸೊ ಅದೇ ರೀತಿ ಇನ್ನೊಂದು ಕ್ವಶನ್ ಕೇಳ್ತಾ ಇದ್ದಾರೆ, ವೆನ್ ಇಸ್ KCET ಕೌನ್ಸಿಲಿಂಗ್ ಅಂತ. ಮೊದಲು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ, ನಡೀಲಿ, ವೆರಿಫಿಕೇಷನ್ ಸ್ಲಿಪ್ ಬರಲಿ, ನಂತರ ನಿಮಗೆ ಕೌನ್ಸಿಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ವೆಯ್ಟ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ನೆಕ್ಸ್ಟ್ ಕ್ವೆಶ್ಚನ್ ನೋಡ್ಬೋದು. ಕೆಂಪಣ್ಣ ಅವ್ರು ಕೇಳ್ತಾ ಇದ್ದಾರೆ, ಸರ್ ನಾನು ರೂರಲ್ ಸ್ಟಡಿ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿಲ್ಲ, ಎಡಿಟಿಂಗ್ ಡೇಟ್ ಯಾವಾಗ ಬಿಡ್ತಾರೆ ಅಂತ ಕೇಳ್ತಾರೆ. ನೋಡಿ, ಈಗ ಭಾಳಷ್ಟು ಸಲ ಎಡಿಟಿಂಗ್ ಡೇಟ್ ಬಂದು ಮುಗಿದು ಹೋಯಿತು. ಈಗ ಮತ್ತೆ ರೂರಲ್ ನೀವು ಎಡಿಟ್ ಮಾಡ್ತೀನಿ ಅಂದರೆ ಅದು ಆಗೋದಿಲ್ಲ. ಸೊ ಬಹುಶಃ ಈಗ ಮತ್ತೆ ಎಡಿಟಿಂಗ್ ಯಾವುದೇ ರೀತಿ ಅಲ್ಲಿ ಆಪ್ಷನ್ ನಿಮಗೆ ಇರೋದಿಲ್ಲ. ಸೊ ನೆಕ್ಸ್ಟ್ ವರುಣ್ ಗೌಡ ಏನು ಕೇಳ್ತಾರೆ ಅಂದರೆ, ವಿಚ್ ರೌಂಡ್ ದೇ ಸೆಲೆಕ್ಟ್ SMK ಕೋಟಾ ಅಂತ. SMK ಕೋಟಾಕ್ಕೆ ಯಾವುದೇ ರೀತಿ ಪರ್ಟಿಕ್ಯುಲರ್ ರೌಂಡ್ ಅಂತ ಏನಿರೋದಿಲ್ಲ. SMK ಕೋಟಾದಲ್ಲಿ ಸೀಟ್ ಮೊದಲನೇ ರೌಂಡಲ್ಲಿ ಕಂಪ್ಲೀಟ್ ಆದರೆ ಮತ್ತು ಎರಡನೇ ರೌಂಡಲ್ಲಿ ಯೂಸಲಿ ಅದು ಅವೈಲೇಬಲ್ ಇರೋದಿಲ್ಲ. ಒಂದು ಇತ್ತಪ್ಪ ಅಂದರೆ ಸೀಟ್ ಅವೈಲೇಬಲ್ ಇತ್ತು ಅಂದರೆ ಯಾವುದೇ ರೌಂಡ್ ಆದರೂ SMK ಕೋಟಾದಲ್ಲಿ ನೀವು ಅಂದರೆ SMQನಲ್ಲಿ ನೀವು ಸೀಟ್ನ ಪಡ್ಕೊಳ್ಬೋದು. ನೆಕ್ಸ್ಟ್ ಇಲ್ಲಿ ಬೇಯವರು ಕೇಳ್ತಾ ಇದ್ದಾರೆ, ಸರ್ ಹೌ ಅಬೌಟ್ ಲೀಸ್ಟ್ ಆಫ್ ಕಾಲೇಜಸ್ ವಿಚ್ ಅಕ್ಸೆಪ್ಟ್ 60K ಟು ಲೋ ರ್ಯಾಂಕ್ಸ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಈಗ ಕಾಲೇಜುಗಳು ಅಕ್ಸೆಪ್ಟ್ ಮಾಡೋಗಿರೋದಿಲ್ಲ. ನೀವೇನು ಮಾಡಬೇಕಂದ್ರೆ ಏನೇ ರ್ಯಾಂಕಿಂಗ್ ಆಗಿರ್ಬೋದು, ನಿಮ್ಗೆ ಯಾವ ಕಾಲೇಜುಗಳು ಬೇಕು ಮ್ಯಾಕ್ಸಿಮಮ್ ಆಗಿ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಪ್ರಯಾರಿಟಿನ ಕೊಡಿ. ಓಕೆ, ಒಂದು ವೇಳೆ ಸೀಟ್ ಲಭ್ಯವಿದ್ದರೆ ನಿಮ್ಮ ಕಾಂಪಿಟೇಟರ್ಸ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು, ಸೊ ನಿಮಗೆ ಸಿಗ್ಬೋದು. ಓಕೆ, ಬಟ್ ಇಷ್ಟೇ ರ್ಯಾಂಕಿಂಗ್ ಇದ್ದರೆ ನೀವು ನಮ್ಮ ಕಾಲೇಜಿಗೆ ಅಪ್ಲೈ ಮಾಡ್ಬೋದು, ನೀವು ನಮ್ಮ ಕಾಲೇಜಿಗೆ ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂತ ಯಾವುದೇ ರೀತಿ ರೂಲ್ಸ್ ಇರೋದಿಲ್ಲ. ಕನ್ಫ್ಯೂಸ್ ಆಗಬೇಡಿ. ನೀವು ಯಾವ ಕಾಲೇಜಿಗೆ ಬೇಕಾದರೂ ಆಪ್ಷನ್ ಎಂಟ್ರಿ ಮಾಡ್ಬೋದು, ಅದು ರ್ಯಾಂಕಿಂಗ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಬಟ್ ಸೀಟ್ ಅವೈಲೇಬಲ್ ಇದ್ದರೆ ನಿಮಗೆ ಅದು ಸೀಟ್ ಸಿಗುತ್ತೆ. ಸೊ ನೆಕ್ಸ್ಟ್ ಹೇಳಿ ಮಯಾಂಕ್ ಅವ್ರು ಕೇಳ್ತಾರೆ, ಸರ್ ಟು ಗೆಟ್ ಅಡ್ಮಿಷನ್ ಇನ್ MBBS ವಿ ಹ್ಯಾವ್ ಟು ಕಂಪಲ್ಸರಿ ರೈಟ್ KCET ಆರ್ ನಾಟ್ ಓನ್ಲಿ ಪ್ಲೀಸ್ ಅಂತ ಕೇಳ್ತಾರೆ. ನೋಡಿ, MBBS ಆಗಿರ್ಬೋದು, ಡೆಂಟಲ್ ಆಗಿರ್ಬೋದು ಮತ್ತು ಆಯುಷ್ನಲ್ಲಿ ಬರುವಂಥದ್ದು ಹೋಮಿಯೋಪತಿ, ಆಯುರ್ವೇದಿಕ್ ಮತ್ತು ಯುನಾನಿ, ಇಷ್ಟು ಬಿಟ್ಟರೆ ಮತ್ತು ಯಾವುದು ಬರೋದಿಲ್ಲ. BNS ನೀಟಲ್ಲಿ ಬರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಮೊದಲು ಸಹ ಹೇಳ್ತೇನೆ, ಕನ್ಫ್ಯೂಸ್ ಆಗಬೇಡಿ. ಸೊ BNS KCETಗೆ ಸಂಬಂಧಪಟ್ಟಿರುವಂಥದ್ದು. ಓಕೆ, ಸೊ ಮತ್ತು ನಿಮಗೆ MBBS ಆಗಲಿ, ಡೆಂಟಲ್ ಆಗಲಿ ಮತ್ತು ಉಳಿದಿರುವಂಥ ಆಯುಷ್ ಕೋರ್ಸ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಕೌನ್ಸಿಲಿಂಗ್ ಅಟೆಂಡ್ ಆಗಬೇಕಾದ್ರೆ ಕಂಪಲ್ಸರಿ ನಿಮಗೆ ಅಲ್ಲಿ ನೀಟ್ ಬರೀಬೇಕಾಗುತ್ತೆ. ಇನ್ನೊಂದು ಸಲ ಹೇಳ್ತಾರೆ, ನೀಟ್ ಬರೀಬೇಕಾಗುತ್ತೆ. ಸಂದೀಪ್ ಅವರು ಕೇಳ್ತಾರೆ, ಸರ್ ಫಸ್ಟ್ ರೌಂಡಲ್ಲಿ ಸೀಟ್ ಅಲೋಟ್ ಆಗಿ ಚಾಯ್ಸ್ 2 ಸೆಲೆಕ್ಟ್ ಮಾಡಿ ಸೆಕೆಂಡ್ ರೌಂಡ್ಗೆ ಹೋಗಿ, ಸೆಕೆಂಡ್ ರೌಂಡಲ್ಲಿ ಯಾವುದೇ ಸೀಟ್ ಅಲೋಟ್ ಆಗದೆ ಇದ್ದರೆ ನಾವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗ್ಬೋದಾ ಅಂತ ಕೇಳಿದೆ. ನೋಡಪ್ಪ, ಸೆಕೆಂಡ್ ರೌಂಡ್ಗೆ ಹೋದಾಗ ಯಾವುದೇ ಸೀಟ್ ಅಲೋಟ್ ಆಗಿಲ್ಲ ಅಂದರೆ ಫಸ್ಟ್ ರೌಂಡಲ್ಲಿ ಏನು ಸೀಟ್ ಸಿಗುತ್ತೋ ಅದೇ ಸೀಟ್ ಇರುತ್ತೆ. ಯಾಕಂದರೆ ಚಾಯ್ಸ್ 2 ಮಾಡಿರ್ತಾರೆ. ಚಾಯ್ಸ್ 2 ಅಂತಂದರೆ ನನಗೆ ಮೊದಲು ಸಿಕ್ಕಿರೋಂಥ ಸೀಟ್ ಲಾಕ್ ಆಗಿದೆ ಅಂತ ಅರ್ಥ. ಅದನ್ನು ಯಾರು ತೆಗೆದುಕೊಳ್ಳಾಗಿರೋದಿಲ್ಲ, ಅದಕ್ಕೆ ನೀವು ಕಂಟಿನ್ಯೂ ಮಾಡಬೇಕಾಗುತ್ತೆ. ಮತ್ತು ಅದನ್ನು ಕಂಟಿನ್ಯೂ ಅಂತಂದರೆ ನಿಮಗೆ ಇಲ್ಲಿ ಕೆಲವು ಕಂಡೀಷನ್ಸ್ ಕೊಡ್ತಾರೆ, ಫೀ ಪೇ ಮಾಡಬೇಕಾಗುತ್ತೆ. ನಂತರ ಬೇಕಾದರೆ ನೀವು ಅಲ್ಲಿ ಚಾಯ್ಸ್ 3 ಅಥವಾ ಚಾಯ್ಸ್ 2 ಮುಖಾಂತರ ಮತ್ತೆ ನೀವು ಮುಂದೆ ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದು. ಬಟ್ ಅದ್ರ ಬಗ್ಗೆ ಕನ್ಫ್ಯೂಸ್ ಆಗುತ್ತೆ, ಮುಂಬರುವಂಥ ವಿಡಿಯೋದಲ್ಲಿ ನಿಮಗೆ ಹೇಳ್ತಿರ್ತೇನೆ. ಸೊ ನೆಕ್ಸ್ಟ್ ಇಲ್ಲಿ ಜ್ಞಾನಮೂರ್ತಿ ಅವರು ಕೇಳ್ತಾ ಇದ್ದಾರೆ, ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ನೀಟ್ ಸ್ಟೇಟೆಡ್ ಕೋಟಾ ಆ್ಯಂಡ್ AIQ ಕೋಟಾ ಅಂತ ಕೇಳ್ತಾರೆ. ನೋಡಿ, AIQ ಅಂತಂದ್ರೇನು 15% ಕೊಟ್ಟಂದರೆ ನಮ್ಮ ಭಾರತದಲ್ಲಿರುವಂಥ ಎಲ್ಲ ರಾಜ್ಯದಿಂದ 15% MBBS ಆಗಲಿ ಡೆಂಟಲ್ ಸೀಟ್ಗಳನ್ನು ತೆಗೆದುಕೊಂಡು MCC ಅದಕ್ಕೆ ಕೌನ್ಸಿಲಿಂಗ್ ನಡೆಸುತ್ತೆ. ಅದಕ್ಕೆ ನಾವೇನಂತೀವಿ AIQ ಅಂತ ಕರಿತೀವಿ. ಸ್ಟೇಟ್ ಕೋಟಾದಲ್ಲಿ ಏನಾಗುತ್ತೆ 85% ಅಂದರೆ ನಮ್ಮ ಈ ಒಂದು 15% ಕೊಟ್ಟಿರ್ತೇವೆ. ಆಮೇಲೆ 85% ಏನಪ್ಪ ಅಂದರೆ ಕೌನ್ಸಿಲಿಂಗ್ನ ನಡೆಸ್ತಾರೆ.
ಅದಕ್ಕೆ ನಾವು ಸ್ಟೇಟ್ ಕೋಟ ಅಂತ ಕರಿತೀವಿ. ಮತ್ತೆ ನಾವು ಕೊಟ್ಟಿರುವಂತಹ 15% ಸ್ಕೋರ್ದಲ್ಲಿ ಸೀಟ್ ಉಳಿದ್ರೆ ಮತ್ತೆ ಪುನಃ ನಮ್ಮ ಸ್ಟೇಟಿಗೆ ರಿಟರ್ನ್ ಕೊಡ್ತಾರೆ. ಅದಕ್ಕೂ ಮತ್ತು ಸಹ ಕೌನ್ಸಿಲ್ ನಡೆಸುವಂತ ಜವಾಬ್ದಾರಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಕೇಳ್ತಾ ಇದ್ದಾರೆ ವಿಕಾಸ್ ಅವರು, ನಾನು ಸೆಕೆಂಡ್ PUC ಅಲ್ಲಿ ಬಯಾಲಜಿ ತಗೊಂಡಿದ್ದೇನೆ, ಆದ್ರೆ ಇಂಜಿನಿಯರಿಂಗ್ ಅಲ್ಲಿ CS ತೆಗೆದುಕೊಳ್ಳಬಹುದಾ, ಟಫ್ ಆಗ್ಬೋದು ಅಂತ ಕೇಳ್ತಾರೆ. ನೋಡಿ, ಅದಕ್ಕೆ ಏನಾಗೋದಿಲ್ಲ, ನೀವು PCMB ಏನು ಮಾಡಿರ್ತೀರೋ, ಸೊ ನಂತರ ಇಂಜಿನಿಯರಿಂಗ್ ಯಾವ ಕೋರ್ಸ್ ಬೇಕಾದ್ರೆ ತೆಗೆದುಕೊಳ್ಳೋದು ಯಾವ್ದು ರೀತಿ ಟಫ್ ಆಗಿರೋದಿಲ್ಲ, ಯಾಕಂದ್ರೆ ನಿಮಗೆ ಬೇಸಿಕ್ ನಿಂದ ಕಲಿಸ್ತಾರೆ. ನೀವೇನು ಇಂಜಿನಿಯರಿಂಗ್ ಎಂಟ್ರಿ ಆದಾಗ ಫಸ್ಟ್ ಸೆಮ್, ಸೆಕೆಂಡ್ ಸೆಮ್ P ಸೈಕಲ್ ಮತ್ತೆ C ಸೈಕಲ್ ಅಂತ ಇರ್ತಾರೆ. ನಿಮಗೆ ಇನ್ನೊಂದ್ಸಲ ಬೇಸಿಕ್ ಕಲಿಸಲಾಗುತ್ತೆ. ಮೇನ್ ಬ್ರಾಂಚ್ ಎಂಟ್ರಿ ಆಗೋದು ಸೆಕೆಂಡ್ ಇಯರ್ ಇಂದ. ಸೊ ಅದ್ರ ರೀತಿ ತೊಂದರೆ ಆಗೋದಿಲ್ಲ, ನೀವು ತೆಗೆದುಕೊಳ್ಬಹುದು ಇಂಟ್ರೆಸ್ಟ್ ಇದ್ರೆ. ಓಕೆ, ನೆಕ್ಸ್ಟ್ ಇಲ್ಲಿ ಸರ್ ಅವರು ಕೇಳ್ತಾ ಇದ್ದಾರೆ, ಸರ್ ಡ್ಯೂರಿಂಗ್ ಡಾಕ್ಯುಮೆಂಟ್ ಅಪ್ಲೋಡ್ ದ ಡಾಕ್ಯುಮೆಂಟ್ ಸಚ್ ಆಸ್ ಇನ್ಕಮ್ ಸರ್ಟಿಫಿಕೇಟ್, ಸ್ಟಡಿ ಸರ್ಟಿಫಿಕೇಟ್, ಐ ಡಿಡ್ಂಟ್ ಹ್ಯಾವ್ ಗೆಸ್ಟೆಡ್ ಆಫೀಸರ್ ಸೈನ್. In those documents, some of my friends said that it is necessary to have ಗೆಸ್ಟೆಡ್ ಆಫೀಸರ್. ನೋಡಿ, ನೀವೆಲ್ಲ ಅಪ್ಲೋಡ್ ಮಾಡೋದು ಆಕ್ಚುಲಿ ಒರಿಜಿನಲ್ ಯಾವ ಗೆಸ್ಟೆಡ್ ಆಫೀಸರ್ ಸೈನ್ ಬೇಕಾಗೋದಿಲ್ಲ. ಫೋಟೋ ಕಾಪೀಸ್ ಅಂತಾರೆ, ಜಿರಾಕ್ಸ್ ಅಂತಾರೆ, ಅದ್ರ ಮೇಲೆ ಗೆಸ್ಟೆಡ್ ಆಫೀಸರ್ ಸಿಗ್ನೇಚರ್ ಬೇಕಾಗುತ್ತೆ. ಕನ್ಫ್ಯೂಸ್ ಆಗಬೇಡಿ, ನೀವು ಅಪ್ಲೋಡ್ ಮಾಡಿರೋದು ಒರಿಜಿನಲ್. ಸೊ ಅದಕ್ಕೆ ಯಾವುದೇ ರೀತಿ ನಿಮಗೆ ಗೆಸ್ಟೆಡ್ ಆಫೀಸರ್ ಸಿಗ್ನೇಚರ್ ಒಟ್ಟಾಗಿ ಬೇಕಾಗಿರುವುದಿಲ್ಲ, ನೆನ್ಪಿಟ್ಕೊಳ್ಳಿ. ಸೊ ನೋ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಅಲ್ಲಿ ಲತಾ ಅವರು ಕೇಳ್ತಾ ಇದ್ದಾರೆ, sir, I have heard some new notification that is if we apply option entry for KCT then we cannot apply option entry for the NEET. Is it right or wrong? ನಿಮ್ಗೆ ಯಾರು ಹೇಳಿದ್ದು ನನಗೆ ಗೊತ್ತಿಲ್ಲ. ಎಲ್ಲಿ ನೋಟಿಫಿಕೇಶನ್ ನೋಡಿದ್ರು, ಎಲ್ಲಿ ನ್ಯೂ ನೋಟಿಫಿಕೇಶನ್ ಬಂತು, KCT ಅಪ್ಲೈ ಮಾಡಿದ್ರೆ ನೀವು ನೀಟ್ ಅಪ್ಲೈ ಮಾಡೋಂಗಿರೋದಿಲ್ಲ. ಈ ನೋಟಿಫಿಕೇಶನ್ ಇದ್ರೆ ದಯವಿಟ್ಟು ನನಗೂ ಕಳಿಸಿ, ನಾನು ನೋಡ್ತೇನೆ. ಆ ರೀತಿ ನೋಟಿಫಿಕೇಶನ್ ಇರೋದಿಲ್ಲ. KCTಗೆ ನೀವು ಎಂಟ್ರಿ ಮಾಡಿ, ಆಪ್ಷನ್ ಎಂಟ್ರಿ ಮಾಡಿ, ಸೀಟ್ ಸಿಕ್ಕರೆ ನಿಮಗೆ ಸ್ಯಾಟಿಸ್ಫೈ ಆದರೆ ಕಂಟಿನ್ಯೂ ಮಾಡಿ, ಇಷ್ಟ ಆಗದಿದ್ರೆ ಮತ್ತೆ ನೀಟಿಗೆ ಅಟೆಂಡ್ ಆಗಿ, ಅಲ್ಲಿ ಸೀಟ್ ಸಿಕ್ಕರೆ ಮೊದಲು ಸಿಕ್ಕಿರುವಂಥ ಸೀಟ್ ಕ್ಯಾನ್ಸಲ್ ಆಗುತ್ತೆ. ದಯವಿಟ್ಟು ಕನ್ಫ್ಯೂಸ್ ಬೇಡ. ಈ ರೀತಿ ಏನಾದರೂ ನೋಟಿಫಿಕೇಶನ್ ಇದೆ ನಾನು ಕಳಿಸಿರಪ್ಪ, ನಾನು ನೋಡ್ತೀನಿ. ಸೊ ನೆಕ್ಸ್ಟ್ ಇಲ್ಲಿ ಚಂದ್ರ ಅವರು ಕೇಳ್ತಾ ಇದ್ದಾರೆ, ವೆನ್ ವಿಲ್ KCT ವೆರಿಫಿಕೇಶನ್ ಸ್ಲಿಪ್ ವಿಲ್ ಬಿ ರಿಲೀಸ್ಡ್. ಭಾಳ ಬೇಗನೆ ಆಗುತ್ತೆ, ವೆರಿಫಿಕೇಶನ್ ನಡೀತಾ ಇದೆ. ಸೊ ದಯವಿಟ್ಟು ವೇಟ್ ಮಾಡಿ, ಅಫಿಷಿಯಲ್ ವೆಬ್ಸೈಟ್ ವಿಸಿಟ್ ಮಾಡಿ ಅಥವಾ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇರಿ, ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೇನೆ. ಸೊ ನೆಕ್ಸ್ಟ್ ಡೌಟ್ ಇಲ್ಲಿ SR ಬಿದ್ರಿ ಅವರು ಕೇಳ್ತಾ ಇದ್ದಾರೆ, ಸರ್ ಮೈ ಲಾಸ್ಟ್ ಇಯರ್ ಐ ಸೀಟ್ ವಾಸ್ ಕ್ಯಾನ್ಸಲ್ಡ್ ಆಟೋಮೆಟಿಕ್ಲಿ ಬಿಕಾಸ್ ಐ ಹ್ಯಾವ್ ನಾಟ್ ಪೇಡ್ ದ ಫೀಸ್, ಮೇ ಐ ಏಬಲ್ ಟು ಗೆಟ್ ಸೀಟ್ ಇನ್ ಐಶ್ ಅಂತ ಕೇಳ್ತಾ. ನೋಡಿ, ನೀವು ಪೇ ಮಾಡದೇ ಇದ್ರೆ ಅಂದರೆ ನೀವು ಆ್ಯಕ್ಚುಲಿ ಸರೆಂಡರ್ ಮಾಡಬೇಕಾಗತ್ತೆ. ಬಟ್ ಈ ವರ್ಷ ನೀವು ನೀಟ್ ಬರೆದ್ರೂ ಸಹ ನಿಮಗೆ ಈ ಒಂದು ಆಯುಷ್ನಲ್ಲಿ ನಿಮಗೆ ಸೀಟ್ ಲಾಕ್ ಆಗಿರುತ್ತೆ. ಬಟ್ MBBS ಮತ್ತು ಡೆಂಟಲ್ನಲ್ಲಿ ಟ್ರೈ ಮಾಡ್ಬೋದು. ಆ್ಯಕ್ಚುಲಿ ಸೀಟ್ ಸರೆಂಡರ್ ಮಾಡಲೇಬೇಕಾಗುತ್ತೆ. ಮಾಡದೇ ಇದ್ರೆ ನೆಕ್ಸ್ಟ್ ಇಯರ್ ಯಾವುದೇ ವಿದ್ಯಾರ್ಥಿಯಲ್ಲಿ ನೋಡಿ, ಈ ವರ್ಷ ನಿಮಗೆ ಇಷ್ಟ ಆಗದೇ ಇದ್ರೆ ಸೀಟ್ ಸಿಕ್ಕಿರೋದನ್ನು ದಯವಿಟ್ಟು ಅಫಿಷಿಯಲಿ ನೀವು ಸರೆಂಡರ್ ಮಾಡಿ, 5000 ಪೇ ಮಾಡಬೇಕಾಗುತ್ತೆ. ಸೊ ಮಾಡದೇ ಇದ್ರೆ ನೆಕ್ಸ್ಟ್ ಇಯರ್ ನಿಮಗೆ ಆ ಒಂದು ಡಿಸಿಪ್ಲಿನಲ್ಲಿ, ಆ ಒಂದು ಕೋರ್ಸಲ್ಲಿ ನಿಮಗೆ ಸೀಟ್ ಮತ್ತೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಆಗೋದಿಲ್ಲ, ಲಾಕ್ ಆಗಿರುತ್ತೆ. ಸೊ ನೆಕ್ಸ್ಟ್ ವಿಶಾಲ್ ಅವ್ರು ಕೇಳ್ತಾರೆ, ಸರ್ ಫಾರ್ ಅಪ್ಲೋಡಿಂಗ್ ಡಾಕ್ಯುಮೆಂಟ್ಸ್ ಇನ್ಸ್ಟೆಡ್ ಆಫ್ ಒರಿಜಿನಲ್ ಐ ಹ್ಯಾವ್ ಅಪ್ಲೋಡೆಡ್ ಅಟೆಸ್ಟೆಡ್ ಡಾಕ್ಯುಮೆಂಟ್. ವೆರಿ ಗುಡ್. ಸೊ ವೇಟ್ ಮಾಡಪ್ಪ, ನೀವು ಇನ್ನೂ ಟೈಮ್, ಇನ್ನೊಂದು ಸಲ ಚಾನ್ಸ್ ಕೊಡ್ತಾರೆ ಒರಿಜಿನಲ್ ಅಪ್ಲೋಡ್ ಮಾಡುವಂತೆ. ಶರಣ್ಯ ಅವರು ಕೇಳ್ತಾರೆ, ಸರ್ BPT ಕೋರ್ಸಸ್ಗೆ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ ಅಂತ. ಸೊ ವೇಟ್ ಮಾಡಿ, ಮೊದಲು ಸಲ ಭಾಳಷ್ಟು ವಿಡಿಯೋದಲ್ಲಿ ಹೇಳಿದ್ದೇನೆ, BPT ಕೋರ್ಸ್ ಎಲ್ಲ ಕೋರ್ಸಸ್ಗಳ ಕೌನ್ಸಿಲಿಂಗ್ ನಂತರ ಬಿಡ್ತಾರೆ. ಸೊ ವೇಟ್ ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ ಅಖಿಲೇಶ್ ಅವರು ಕೇಳ್ತಾರೆ, ಸರ್ ಲಾಸ್ಟ್ ಇಯರ್ ಇನ್ ಫೈನಲ್ ಕ್ಯಾಸುವಲ್ ರೌಂಡ್ ಐ ಗಾಟ್ ಅಗ್ರಿಕಲ್ಚರ್ ಸೀಟ್ ಬಟ್ ಐ ಡಿಂಟ್ ಪೇಡ್ ದ ಫೀ, ಡಿಂಟ್ ಅಡ್ಮಿಟೆಡ್ ಟು ಕಾಲೇಜ್ ಆ್ಯಂಡ್ ಈವನ್ ಡಿಂಟ್ ಟು ಚಾಯ್ಸ್ ಎಂಟ್ರಿ ಆಲ್ಸೋ. ಸೊ ಇಸ್ ದರ್ ಎನಿ ಪ್ರಾಬ್ಲಮ್ ವಿತ್ ದಿಸ್ ಇಯರ್ ಅಂತ. ಸೊ ಈ ವರ್ಷ ನೀವು ಒಂದು ವೇಳೆ ನಿಮಗೆ ರ್ಯಾಂಕಿಂಗ್ ಫಾರ್ಮರ್ ಸೈನ್ಸ್ ಅದು ಬಂದರೂ ಸಹ ನಿಮಗೆ ಅಗ್ರಿಕಲ್ಚರ್ನಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಿರೋದಿಲ್ಲ, ನಿಮಗೆ ಬ್ಲಾಕ್ ಮಾಡಿರ್ತಾರೆ. ಯಾಕೆಂದರೆ ಸೀಟ್ ಸಿಕ್ಕರೂ ಸಹ ನಿಮಗೆ ಕಂಪಲ್ಸರಿ ನಿಮಗೆ ಅಲ್ಲಿ ಏನಪ್ಪಾ ಅಂದರೆ ಸೀಟ್ ಸಿಕ್ಕರೆ ಮಾತ್ರ ನೀವೆಲ್ಲ ಸರೆಂಡರ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ನೀವು ಹೇಳ್ತಾ ಇದ್ದೀರಾ ಐ ಗಾಟ್ ಅಗ್ರಿಕಲ್ಚರ್ ಸೀಟ್ ಅಂದರೆ ನೀವು ಅದನ್ನು ಸರೆಂಡರ್ ಅಫಿಷಿಯಲಿ ಮಾಡಬೇಕಾಗುತ್ತೆ. ಮಾಡದೇ ಇದ್ರೆ ಈ ವರ್ಷ ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಟ್ರೈ ಮಾಡಿದ್ರು ಸಹ ಅಗ್ರಿ ಅಂದರೆ ಫಾರ್ಮರ್ ಸೈನ್ಸಲ್ಲಿ ಬರುವಂಥ ಸೀಟ್ ಯೂಸಲಿ ಲಾಕ್ ಆಗಿರುತ್ತೆ. ಬಟ್ ಉಳಿದೆಲ್ಲ ಕೋರ್ಸ್ಗಳಿಗೆ ನೀವು ಆಪ್ಷನ್ ಎಂಟ್ರಿನ ಮಾಡ್ಬೋದು. ಸೊ ನೆಕ್ಸ್ಟ್ ಸಾವಿತ್ರಮ್ ಅವ್ರು ಕೇಳ್ತಾರೆ, ಸರ್ ಐ ಹ್ಯಾವ್ ಅಪ್ಲೋಡೆಡ್ ದ ಡಾಕ್ಯುಮೆಂಟ್ಸ್ ಅಂಡ್ ಡಿಕ್ಲರೇಷನ್ ಇಸ್ ಆಲ್ಸೋ ಡನ್ ಬಟ್ ಕ್ಲಾಸ್ ಕೋಡ್ ಇಸ್ ಟು ಬಿ ಚೇಂಜ್ ಫ್ರಮ್ B to A. ಸೊ ನೋಡಿ, ಇದನ್ನು ನೀವು ರಾಂಗ್ ಮಾಡಿದ್ರೆ ಭಾಳಷ್ಟು ಎಡಿಟಿಂಗ್ ಬಿಟ್ಟರು ಸಹ ನೀವು ಅದನ್ನು ಕರೆಕ್ಷನ್ ಮಾಡ್ಕೊಂಡಿಲ್ಲ. ಬಟ್ ಈಗ ಎಡಿಟಿಂಗ್ ಆಗೋದಿಲ್ಲ, ಬಟ್ ಅದನ್ನು ಕನ್ಸಿಡರ್ ಮಾಡೋದು ಇವರ ಲಕ್ಕಿ. ಸೊ ಯೂಸಲಿ ಮಾಡ್ತಾರೆ, ಬಟ್ ರೇರ್ ಕೇಸಸ್. ಬಟ್ ಏನಿವೆ, ಲೆಟ್ಸ್ ಸಿ. ಸೊ ಅಲಿವಾರು ಕೇಳ್ತಾ ಇದ್ದಾರೆ, ಸರ್ KE ವೆಬ್ಸೈಟ್ನಲ್ಲಿ ನೀಟ್ ರೂಲ್ ನಂಬರ್ ಯಾವಾಗ ರಿಜಿಸ್ಟರ್ ಮಾಡಬೇಕು ಅಂತ ಸ್ವಲ್ಪ ಇನ್ಫಾರ್ಮ್ ಮಾಡಿ. ಸೊ ವೇಟ್ ಮಾಡಪ್ಪ, ಮೊದಲು ರಿಸಲ್ಟ್ ನಿಮ್ಮ ರಿಸಲ್ಟ್ ಬರಬೇಕಾಗುತ್ತೆ. ನೀಟ್ ರಿಸಲ್ಟ್ ಬಂದ ನಂತರನೇ ಅಲ್ವಾ ನೀವು ನಿಮ್ಮ ರಿಜಿಸ್ಟರ್ ನಂಬರ್ ಆಗಲಿ ನಿಮ್ಮ ರ್ಯಾಂಕಿಂಗ್ನಲ್ಲಿ ನೀವು ಎಂಟ್ರಿ ಮಾಡೋಕ್ಕಾಗುತ್ತೆ. ಸೊ ವೇಟ್ ಮಾಡಬೇಕು. ರಿಸಲ್ಟ್ ಬಂದ ನಂತರ ವಿದಿನ್ 2 days ನಿಮಗೆ ಅಲ್ಲಿ ನೀಟ್ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಲಿಂಕ್ ಬಿಡ್ತಾರೆ. ಮತ್ತು ಆಮೇಲೆ ಯಾರು ಆಲ್ರೆಡಿ KCT ಅಪ್ಲೈ ಮಾಡಿದ್ರು ಅಲ್ಲಿ ನಿಮ್ಮ ಮಾರ್ಕ್ಸ್ನ ಎಂಟ್ರಿ ಮಾಡಿ ಅಂತ ನಮ್ಗೆ ಹೇಳ್ತಾರೆ. ಸೊ ಅದ್ರ ಪ್ರಕಾರ ನೀವು ಮಾಡ್ಕೊಳ್ಬೋದು. ನೆಕ್ಸ್ಟ್ ಇಲ್ಲಿ ಮೊಹಮ್ಮದ್ ಫೈಜಾನ್ ಅವರು ಕೇಳ್ತಾರೆ, ಸರ್ ಕ್ಯಾನ್ ಐ ಟೇಕ್ ಅಡ್ಮಿಷನ್ ಟು BDS ವಿಚ್ ಐ ಕ್ಯಾನ್ ಗೆಟ್ ಈಸಿಲಿ ಆಸ್ ಮೈ ಸ್ಕೋರ್ ಇಸ್ 450. ಓಕೆ, ಸೊ ಈಸಿಲಿ ನೀವು BDS ಮಾಡ್ಕೊಳ್ಬೋದು. ಆ್ಯಂಡ್ ಆಲ್ಸೋ ಗಿವ್ ನೀಟ್ 2021 ಅಂದರೆ ನೀವು 2021 ನೀಟ್ ಕೊಡಬೇಕಂತ ಇದ್ರೆ ಅಂತ. ಓಕೆ, ಇಫ್ ಐ ಸ್ಕೋರ್ ವೆಲ್ ಅಂದರೆ 600+ ತೊಗೊಂಡ್ರೆ ದೆನ್ ಕ್ಯಾನ್ ಐ ಲೀವ್ BDS ಆ್ಯಂಡ್ ಅಪ್ಲೈ ಅಗೇನ್ ಫಾರ್ MBBS ಕೌನ್ಸಿಲಿಂಗ್. ಸೊ ವಿಲ್ ಐ ಬಿ ಏಬಲ್ ಟು ಫಾರ್ ಇಟ್ ಆರ್ ವುಡ್ ಐ ಹ್ಯಾವ್ ಟು ಪೇ 5 year ಫೀಸ್ ಆ್ಯಂಡ್ ದೆನ್ ಲೀವ್ ಅಂತ ಕೇಳ್ತಾರೆ. ನೋಡಿ, ಒಂದು ವೇಳೆ ನಿಮಗೆ MBBS ಮಾಡೋದಿದ್ರೆ ಪೂರ್ತಿ ಫೋಕಸ್ ಮಾಡಿ. ಇನ್ನೊಂದು ಹೇಳ್ತೇನೆ, 450 ಇಸ್ ಅ ಗುಡ್ ಸ್ಕೋರ್ ಅನ್ಕೋತಾ ಇದ್ದೀನಿ. ನಿಮ್ಮದು 2B ಕ್ಯಾಟಗರಿ ಬರುತ್ತೆ. ಸೊ ಟ್ರೈ ಮಾಡಿ, ಸಿಗದೇ ಇದ್ದರೆ ಸೊ ನೀವು BDS ಮಾಡ್ಕೊಂಡು ನೋಡಿ. KE ಏನಿರುತ್ತಪ್ಪ ಅಂದರೆ ನಿಮ್ಮ ಕೌನ್ಸಿಲಿಂಗ್ ಮುಖಾಂತರ ನಿಮ್ಮ ರ್ಯಾಂಕಿಂಗ್ ಅನುಗುಣವಾಗಿ ನಿಮಗೆ ಸೀಟ್ನ ಕೊಡೋದಾಗಿರುತ್ತೆ. ಒಂದು ವೇಳೆ ನಿಮಗೆ ಸೀಟ್ ಸಿಕ್ಕ ನಂತರ
ನಿಮಗೆ ಮತ್ತೆ ಕಾಲೇಜ್ಗೆ ಬಿಟ್ಟಿರುವಂಥದ್ದು. ಅವ್ರು ಯಾವುದಕ್ಕೆ ನಿಮಗೆ ಇನ್ವಿಟೇಷನ್ ಬರೋದಿಲ್ಲ. ಕಾಲೇಜ್ ಜೊತೆ ನೋಡಿ ಯೂಸಲಿ ಏನು ಮಾಡ್ತಪ್ಪ ಅಂದರೆ ನೀವು ಬಿಡಬೇಕು ಅಂತಂದ್ರೆ ಯೂಸಲಿ ಅವ್ರ ಸೀಟ್ ವೇಸ್ಟ್ ಆಗುತ್ತೆ. ಸೊ ಅದಕ್ಕಾಗಿ ನೀವು ದುಡ್ಡು ಕೊಡಲೇಬೇಕಾಗುತ್ತೆ. ಸೊ ಒಂದು ವೇಳೆ ಸೀರಿಯಸ್ಲಿ MBBS ಬೇಕಾಗಿತ್ತು 1 year ನೀವು ಒಂದು ವೇಳೆ ಡ್ರಾಪ್ ಮಾಡಬೇಕಂತ ಇದ್ರೆ ಪೂರ್ತಿ ಫೋಕಸ್ ಒಂದು ಕಡೆ ಮಾಡಿ. BDS ಮಾಡ್ತಾ MBBSಗೆ ಪ್ರಿಪ್ರೇಷನ್ ಮಾಡ್ತೀರಿ ಅಂತಂದು ಸ್ವಲ್ಪ ಕಷ್ಟ ಆಗ್ಬೋದು ಅನ್ಕೋತಾ ಇದ್ದೀನಿ. ಸೊ ಬೆಟರ್, ಬಟ್ 450 ಅಂತಂದರೆ ಒಳ್ಳೆ ಸ್ಕೋರ್ ಅನ್ಕೋತಾ ಇದ್ದೀನಿ. ನಿಮ್ಮದು ಮೊಹಮ್ಮದ್ ಫೈಜಾನ್ OB ಕ್ಯಾಟಗರಿಲಿ ಬರ್ಬೋದು. ಸೊ ದಯವಿಟ್ಟು ಒಂದ್ಸಲ ನೀವು ಕೌನ್ಸಿಲಿಂಗ್ ಅಪ್ ಟು ಮಾಪಪ್ ರೌಂಡ್ವರೆಗೂ ಟ್ರೈ ಮಾಡಿದ್ರು ನಿಮಗೆ ಸಿಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಮ್ಯಾಕ್ಸಿಮಮ್ ನಿಮಗೆ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಸೆಕ್ಷನ್ ಹಾಕಿ ಮತ್ತೆ ವಿಡಿಯೋಸ್ ಮುಖಾಂತರ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡೋದು ಪ್ರಯತ್ನ ಮಾಡ್ತೇನೆ. ಸೊ ಲೈಕ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ಜನರಿಗೆ ಇದನ್ನು ಶೇರ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಮರೆಯಬೇಡಿ. ಯಾಕಂದರೆ ವೀಡಿಯೋಸ್ ವ್ಯೂಸ್ ಆಗುತ್ತೆ, ಆದರೆ ಯೂಸಲಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ ನೋಡಿ, ಕ್ಲಿಕ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನನಗೆ ಇನ್ಫಾರ್ಮೇಷನ್ ಬರುತ್ತೆ. ಸೊ ವಿಡಿಯೋದಲ್ಲಿ ಇಷ್ಟೇ. ಚೆನ್ನಾಗಿ ಲೈಕ್ ಮಾಡಿ. ಮತ್ತಷ್ಟು ಮತ್ತೊಂದು ಎಜುಕೇಷನ್ ಅಪ್ಡೇಟ್ ಒಂದಿಗೆ. ಎಲ್ಲಿವರೆಗೂ ಟೇಕ್ ಕೇರ್, ಬಾಯ್.